ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣನಿಗೂ ಸಾತ್ಯಕಿಗೂ ಯುದ್ಧಾರಂಭವು ಎಂಬ 98ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಧೃಷ್ಟದ್ಯುಮ್ನನು ದ್ರೋಣನ ಕೈಯಿಂದ ರಕ್ಷಿತನಾಗಿ ಹಿಂತಿರುಗಿದ ಮೇಲೆ ಮಹಾ ಧನುರ್ಧಾರಿಯಾದ ದ್ರೋಣನು ತನ್ನ ಪ್ರಯತ್ನವನ್ನು ವಿಫಲ ಮಾಡಿದ ಸಾತ್ವಿಕೆಯ ಮೇಲೆ ಕೋಪಗೊಂಡು ಮಾಡಿದುದೇನು ಎನ್ನಲು ಸಂಜಯನು ಹೇಳುತ್ತಾನೆ. ಮಹಾರಾಜ, ಕೈಗೆ ಸಿಕ್ಕಿ ಬಿದ್ದಿದ್ದ ದೃಷ್ಟದ್ಯುಮ್ನನು ತಪ್ಪಿ ಹೋದೊಡನೆ ದ್ರೋಣನಿಗೆ ದುಸ್ಸಹವಾದ ಕೋಪ ಉಂಟಾಯಿತು. ಇದರಿಂದ ಅವನು ಮಹಾ ಸರ್ಪದಂತೆ ಕೋಪದಿಂದ ಬುಸುಗುಟ್ಟುತ್ತಾ ಸಾತ್ವಿಕೆಯ ಮೇಲೆ ಬಾಣವರ್ಷವನ್ನು ಕರೆಯತೊಡಗಿದನು. ಕೋಪವೆಂಬ ವಿಷವನ್ನು ಕಕ್ಕುತ್ತಾ ಮಹಾಧನುಸ್ಸೆಂಬ ಬಾಯನ್ನು ತೆರೆದುಕೊಂಡು ಕಠಿಣವಾದ ಅಲಗುಗಳೆಂಬ ಹಲ್ಲುಗಳಿಂದಲೂ ನಾನಾಚಗಳೆಂಬ ಕೋರೆ ದಾಡೆಗಳಿಂದಲೂ ಕೂಡಿದ ಆ ದ್ರೋಣನೆಂಬ ಮಹಾಸರ್ಪವು ಕೆಂಪೇರಿದ ಕಣ್ಣುಗಳೊಡನೆ ಸಾತ್ವಿಕೆಯನ್ನು ಎದುರಿಸಿ ಬಂದಿತು. ಆ ದ್ರೋಣನ ಶೋಣಾಶ್ವಗಳು ಆಕಾಶದಲ್ಲಿ ಹಾರುವಂತೆಯೂ ಪರ್ವತಗಳನ್ನು ಒಂದೇ ನೆಗೆತಕ್ಕೆ ದಾಟುವಂತೆಯೂ ಮಹಾವೇಗದಿಂದ ಮುಂದೆ ಬಂದವು. ಆ ದ್ರೋಣನೆಂಬ ಮಹಾಮೇಘವು ಬಾಣಪಾತಗಳೆಂಬ ವೃಷ್ಟಿಯಿಂದಲೂ ರಥಘೋಷವೆಂಬ ಗುಡುಗಿನಿಂದಲೂ ಶಸ್ತ್ರಧಾರೆಗಳ ಕಾಂತಿ ಎಂಬ ಮಿಂಚಿನಿಂದಲೂ ಶಕ್ತಿ ಖಡ್ಗಗಳೆಂಬ ಸಿಡಿಲುಗಳಿಂದಲೂ ಕೂಡಿ ರಥಾಶ್ವಗಳೆಂಬ ವಾಯುವಿನಿಂದ ಪ್ರೇರಿತವಾಗಿ ಸಾತ್ವಿಕೆಯ ಮೇಲೆ ದೊಡ್ಡ ಬಾಣದ ಮಳೆಯನ್ನು ಕರೆಯುತ್ತಿದ್ದಿತು. ಹೀಗೆ ದ್ರೋಣನು ತನಗೆದಿರಾಗಿ ಬರುವುದನ್ನು ನೋಡಿ ಸಾತ್ವಿಕೆಯು ಯುದ್ಧ ಮದದಿಂದ ನಗುತ್ತಾ, ಓ ಸಾರಥಿ, ಅದು ತನ್ನ ಬ್ರಾಹ್ಮಣ್ಯ ಕರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಹಿಡಿದು ನನಗೆದಿರಾಗಿ ಬರುತ್ತಿರುವ ಆತನನ್ನು ನೋಡು. ಇವನೇ ಈಗ ಧೃತರಾಷ್ಟ್ರ ಪುತ್ರನಿಗೆ ಮುಖ್ಯಾಶ್ರಯನಾಗಿದ್ದು ಧರ್ಮರಾಜನಿಗೆ ಭೀತಿಯನ್ನು ಉಂಟು ಮಾಡುತ್ತಿರುವನು. ರಾಜಪುತ್ರರಿಗೆಲ್ಲ ಧನುರ್ವಿದ್ಯಾಚಾರ್ಯನೆನಿಸಿಕೊಂಡ ಈತನು ತಾನೇ ಶೂರನೆಂಬ ಗರ್ವದಿಂದ ಬರುವಂತಿದೆ. ಅವನಿಗಿದಿರಾಗಿ ಬೇಗನೆ ರಥವನ್ನು ಬಿಡು ಎಂದನು. ಅದರಂತೆಯೇ ಸೂತನು ಬೆಳ್ಳಿಯಂತೆ ಶ್ವೇತವರ್ಣವುಳ್ಳ ರಥಾಶ್ವಗಳನ್ನು ತಟ್ಟಿ ಬಿಡಲು ಅವು ವೇಗದಿಂದ ದ್ರೋಣನ ರಥಕ್ಕೆ ಎದಿರಾದವು. ಯುದ್ಧಾರಂಭವಾಯಿತು. ಇತ್ತಲಾಗಿ ದ್ರೋಣನು, ಅತ್ತಲಾಗಿ ಸಾತ್ವಿಕೆಯು ಎಡಬಿಡದೆ ಅನೇಕ ಸಹಸ್ರ ಬಾಣಗಳನ್ನು ಪ್ರಯೋಗಿಸುತ್ತಾ ಒಬ್ಬರನ್ನೊಬ್ಬರು ಎದುರಿಸುತ್ತಿದ್ದರು. ಇಬ್ಬರು ತಮ್ಮ ಬಾಣಗಳಿಂದ ಆಕಾಶವನ್ನು ದಿಕ್ಕುಗಳನ್ನು ಮರೆಸಿದರು. ವರ್ಷಾರಂಭದಲ್ಲಿ ಮೇಘಗಳಂತೆ ಅವರ ಬಾಣಗಳು ಸೂರ್ಯ ರಶ್ಮಿಯನ್ನೇ ಮರೆಸಿದವು. ಸೂರ್ಯನ ಬೆಳಕು ಕಾಣಿಸದಂತಾಯಿತು. ಗಾಳಿಯ ಸಂಚಾರವು ನಿಂತು ಹೋಯಿತು. ದೊಡ್ಡ ಅಂಧಕಾರವು ಆವರಿಸಿತು. ಅವರ ಬಾಣ ವರ್ಷಗಳಿಗೆ ನಡುವೆ ಅವಕಾಶವೇ ಇಲ್ಲದಂತೆ ತೋರಿತು. ಬಾಣಪಾತದ ಧ್ವನಿಯು ಸಿಡಿಲಿನ ಧ್ವನಿಯಂತೆ ಮೊಳಗುತ್ತಿದ್ದಿತು. ಬಾಣಗಳಿಂದ ನಾಟಿದ ಶೂರರ ಆಕೃತಿಗಳು ಸುತ್ತಲೂ ವಿಷಸರ್ಪಗಳಿಂದ ದುಷ್ಟವಾದ ಪ್ರಾಣಿಗಳನ್ನು ಹೋಲುತ್ತಿದ್ದವು. ವಜ್ರಾಹತವಾಗಿ ಬೀಳುವ ಪರ್ವತ ಧ್ವನಿಯಂತೆ ಅವರು ನಾಣನ್ನು ಕಟ್ಟುವ ಧ್ವನಿಯು ಎಡಬಿಡದೆ ಕೇಳಿಸುತ್ತಿತ್ತು. ಅನ್ಯೋನ್ಯ ಬಾಣ ವರ್ಷದಿಂದ ಇಬ್ಬರ ರಥಾಶ್ವ ಸಾರಥಿಗಳು ಮುಚ್ಚಿಹೋಗಿ ಜನರ ಕಣ್ಣಿಗೆ ಬೀಳದಂತಾಯಿತು. ಸರ್ಪ ಸಮಾನಗಳಾದ ಅವರ ಬಾಣಗಳ ಪ್ರಯೋಗವು ನೋಡುವವರಿಗೆ ಭಯಂಕರವಾಯಿತು. ಒಬ್ಬರಿಗೊಬ್ಬರು ರಥದ ಮೇಲಿನ ಛತ್ರಗಳನ್ನು ಧ್ವಜಗಳನ್ನು ತುಂಡು ಮಾಡಿ ಕೆಡಹಿದರು. ಇಬ್ಬರ ಮೈಯಿಂದಲೂ ರಕ್ತವು ಸೋರುತ್ತಿದ್ದಿತು. ಇಬ್ಬರು ಜಯಾಕಾಂಕ್ಷೆಯಿಂದ ತಮ್ಮ ನೋವನ್ನು ಲಕ್ಷ್ಯ ಮಾಡದೆ ಹೊಡೆದಾಡುತ್ತಿದ್ದರು. ಇಬ್ಬರು ಪ್ರಾಣಾಂತಕಗಳಾದ ಬಾಣಗಳನ್ನು ಪ್ರಯೋಗಿಸುತ್ತಾ ಆಗಾಗ ಗರ್ಜಿಸುವರು, ಕೂಗುವರು. ಸ್ವಲ್ಪ ಹೊತ್ತಿನ ಮೇಲೆ ಈ ಗರ್ಜನ ಧ್ವನಿಗಳು, ಶಂಖ ದುಂದುಭಿ ಧ್ವನಿಗಳು ನಿಂತು ಹೋದವು. ಸೈನಿಕರಲ್ಲಿ ಯಾವನೊಬ್ಬನು ಒಂದು ಮಾತನ್ನು ಆಡದೆ ಸಮಸ್ತ ಸೈನ್ಯಗಳು ಮೌನದಿಂದಿದ್ದವು. ಇತರ ಯೋಧರೆಲ್ಲ ಯುದ್ಧದಿಂದ ಹಿಂಜರಿದರು. ಸಮಸ್ತ ಜನವು ಆ ದ್ರೋಣ ಸಾತ್ವಿಕೆಗಳ ಯುದ್ಧ ಚಾತುರ್ಯವನ್ನೇ ಎವೆಯಕ್ಕದೆ ನೋಡುತ್ತಿತ್ತು. ರಥಿಕರು, ಗಜಯೋಧರು, ಅಶ್ವಯೋಧರು, ಪದಾತಿಗಳು ಎಲ್ಲರೂ ತಾವು ಯುದ್ಧಕ್ಕಾಗಿ ಬಂದಿರುವುದನ್ನೇ ಮರೆತು ಅವರಿಬ್ಬರ ಸುತ್ತಲೂ ನಿಂತು ಆ ಯುದ್ಧವನ್ನೇ ನೋಡುತ್ತಿದ್ದರು. ಇದಿರಿದಿರಾಗಿ ನಿಂತಿದ್ದ ಉಭಯ ಸೇನಾ ವ್ಯೂಹಗಳಲ್ಲಿರುವ ರಥ, ಗಜ, ತುರಗ ಪತಾದಿ ಸೈನ್ಯಗಳೆಲ್ಲ ಚಿತ್ರಾರ್ಪಿತ ಬೊಂಬೆ ಪ್ರತಿಮೆಗಳಂತೆ ಸ್ತಬ್ಧವಾಗಿ ನಿಂತಿದ್ದವು. ಹವಳಗಳಿಂದಲೂ ಸುವರ್ಣದಿಂದಲೂ ಇತರ ರತ್ನಗಳಿಂದಲೂ ಚಿತ್ರಿತಗಳಾದ ಧ್ವಜಗಳು, ಆಭರಣಗಳು, ಸುವರ್ಣ ಕವಚಗಳು, ಬಿರುದನ್ನು ತೋರಿಸತಕ್ಕ ವೈಜಯಂತಿಗಳು,
ಅಲಂಕಾರ ಧ್ವಜಗಳು, ಚಿತ್ರ ಕಂಬಳಿಗಳು, ನವಿರಾದ ಕಂಬಳಿಗಳು, ಸಾಣೆ ಹಿಡಿದ ಶಸ್ತ್ರಧಾರೆಗಳು, ಕುದುರೆಗಳ ಜೀನು ಮೊದಲಾದ ಅಲಂಕಾರಗಳು, ಚಿನ್ನ ಬೆಳ್ಳಿಗಳಿಂದ ನಿರ್ಮಿತಗಳಾದ ಗಜಸೈನ್ಯಗಳ ಅಲಂಕಾರಗಳು, ಅವುಗಳ ದಂತದ ಕಟ್ಟುಗಳು, ಇವೆಲ್ಲ ಇಂದ್ರಧನುಸ್ಸಿನಿಂದಲೂ ಮಿಂಚುಗಳಿಂದಲೂ ಬಿಳಿ ಕೊಕ್ಕರೆಗಳಿಂದಲೂ ಕೂಡಿದ ಮೇಘ ಪರಂಪರೆಗಳಂತೆ ಕಾಣಿಸುತ್ತಿದ್ದವು. ನಮ್ಮ ಮತ್ತು ಪಾಂಡವರ ಸೈನ್ಯಗಳೆರಡು ತಮ್ಮ ಯುದ್ಧವನ್ನು ಬಿಟ್ಟು ಆ ದ್ರೋಣ ಸಾತ್ಯಕಿಗಳ ಯುದ್ಧ ಚಾತುರ್ಯವನ್ನೇ ನೋಡುತ್ತಿದ್ದವು. ಬ್ರಹ್ಮನೇ ಮೊದಲಾದ ದೇವತೆಗಳು, ಸಿದ್ಧ ಚಾರಣ ವಿದ್ಯಾಧರ ಮಹೋರಗರು, ಗಂಧರ್ವರು, ರಾಕ್ಷಸರು ಆಕಾಶದಲ್ಲಿ ವಿಮಾನಚಾರಿಗಳಾಗಿ ಬಂದು ನೆರೆದು ಆ ಮಹಾಯುದ್ಧವನ್ನು ನೋಡುತ್ತಿದ್ದರು. ವೀರಶ್ರೇಷ್ಠರಾದ ದ್ರೋಣ ಸಾತ್ವಿಕಿಗಳಿಬ್ಬರು ಯುದ್ಧಕಾಲದಲ್ಲಿ ಮುಂದೆ ಹೋಗುವುದು, ಹಿಂದೆ ಸರಿಯುವುದು, ಶಸ್ತ್ರಗಳಿಂದ ವಿಧ ವಿಧವಾಗಿ ಹೊಡೆಯುವುದು ಮುಂತಾದ ವರಿಸೆಗಳನ್ನು ತೋರಿಸುತ್ತಿದ್ದರು. ಎಲ್ಲರೂ ಆಶ್ಚರ್ಯಪಡುವಂತೆ ಆ ವೀರರಿಬ್ಬರು ಒಬ್ಬರಿಗೆ ಮೇಲೊಬ್ಬರು ಹಠದಿಂದ ಬಾಣಪ್ರಯೋಗದಲ್ಲಿ ತಮ್ಮ ಹಸ್ತಲಾಘವವನ್ನು ತೋರಿಸುತ್ತಿದ್ದರು. ಇಷ್ಟರಲ್ಲಿ ಸಾತ್ಯಕೆಯು ದ್ರೋಣನ ಕೈಯಲ್ಲಿದ್ದ ಧನುರ್ಬಾಣಗಳೆರಡನ್ನು ತುಂಡು ಮಾಡಿ ಕೆಡಹಿದನು. ಆದರೆ ನಿಮಿಷ ಮಾತ್ರದಲ್ಲಿಯೇ ದ್ರೋಣನು ಬೇರೊಂದು ಧನುಸ್ಸನ್ನು ತೆಗೆದು ನಾಣೇರಿಸಿ ಸಿದ್ಧಪಡಿಸುವಷ್ಟರಲ್ಲಿ ಸಾತ್ಯಕಿಯು ಅದನ್ನು ತುಂಡು ಮಾಡಿದನು. ಹೀಗೆಯೇ ಸಾತ್ಯಕಿಯು ನೂರಂದಾವರ್ತಿ ದ್ರೋಣನ ಬಿಲ್ಲನ್ನು ಕಡಿದು ಬಿಟ್ಟನು. ದ್ರೋಣನು ಬಾಣಸಂಧಾನ ಮಾಡುವುದಾಗಲಿ ಸಾತ್ವಿಕೆಯು ಅದನ್ನು ಕತ್ತರಿಸುವುದಾಗಲಿ ಯಾರ ಕಣ್ಣಿಗೂ ಗೋಚರಿಸದಷ್ಟು ವೇಗದಿಂದ ನಡೆಯುತ್ತಿದ್ದಿತು. ಸಾತ್ವಿಕೆಯ ಈ ಹಸ್ತಲಾಘವವನ್ನು ನೋಡಿ ದ್ರೋಣನು ಮನಸ್ಸಿನಲ್ಲಿ ವಿಸ್ಮಿತನಾಗಿ ತನ್ನಲ್ಲಿ ತಾನು, ಆಹಾ, ಈ ಸಾತ್ವಿಕೆಯಲ್ಲಿರುವ ಅಸ್ತ್ರ ಚಾತುರ್ಯವನ್ನು ಶ್ರೀರಾಮನಲ್ಲಿ, ಕಾರ್ತವೀರ್ಯನಲ್ಲಿ, ಅರ್ಜುನನಲ್ಲಿ ಮತ್ತು ಭೀಷ್ಮನಲ್ಲಿ ಮಾತ್ರವೇ ಕಾಣಬಹುದಲ್ಲದೆ ಇದು ಬೇರೆಯವರಲ್ಲಿಲ್ಲ ಎಂದು ಅವನ ಪರಾಕ್ರಮವನ್ನು ಬಹಳವಾಗಿ ಕೊಂಡಾಡುತ್ತಿದ್ದನು. ಅವನ ಅಸ್ತ್ರ ಚಾತುರ್ಯಕ್ಕಾಗಿ ತನ್ನಲ್ಲಿ ತಾನು ಸಂತೋಷಪಟ್ಟನು. ದೇವ ಗಂಧರ್ವಾದಿಗಳು ಸಾತ್ವಿಕೆಯ ಹಸ್ತಲಾಘವವನ್ನು ಅಭಿನಂದಿಸುತ್ತಾ ದ್ರೋಣನಲ್ಲಿಯೂ ಇಂತಹ ಪ್ರಯೋಗ ಚಾತುರ್ಯವಿಲ್ಲವೆಂದು ಭಾವಿಸಿದರು. ಇಷ್ಟರಲ್ಲಿಯೇ ದ್ರೋಣನು ಬೇರೊಂದು ಮಹಾಧನುಸ್ಸನ್ನು ಕೈಗೆತ್ತಿಕೊಂಡು ಮೇಲೆ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸತೊಡಗಿದನು. ಸಾತ್ವಿಕೆಯು ತನ್ನ ಅಸ್ತ್ರಚಾತುರ್ಯದಿಂದ ಆ ಅಸ್ತ್ರಗಳನ್ನು ನಿಗ್ರಹಿಸಿದನು. ಇದು ನೋಡುವವರಿಗೆ ಆಶ್ಚರ್ಯಕರವಾಯಿತು. ಇತರರಿಗೆ ಸಾಧ್ಯವಲ್ಲದ ಈ ಅತಿಮಾನುಷ ಕಾರ್ಯವನ್ನು ನೋಡಿ ನಿನ್ನವರು ಕೂಡ ಸಾತ್ವಿಕೆಯನ್ನು ಅಭಿನಂದಿಸಿದರು. ದ್ರೋಣನು ಯಾವ ಅಸ್ತ್ರವನ್ನು ಪ್ರಯೋಗಿಸುವನೋ ಅದೇ ಅಸ್ತ್ರವನ್ನು ಸಾತ್ವಿಕೆಯು ಪ್ರಯೋಗಿಸುವನು. ಇದು ದ್ರೋಣಾಚಾರ್ಯನಿಗೂ ದಿಗ್ಭ್ರಮೆ ಹಿಡಿಸುವಂತಿದ್ದಿತು. ಕೊನೆಗೆ ದ್ರೋಣನು ಮಹತ್ತಾದ ಕ್ರೋಧಾವೇಶದಿಂದ ಸಾತ್ವಿಕೆಯನ್ನು ಒಂದೇ ಪ್ರಹಾರಕ್ಕೆ ಕೊಂದು ತೀರಿಸಿ ಬಿಡಬೇಕೆಂದು ಮಹಾಘೋರವಾದ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು. ಅದನ್ನು ಕಂಡೊಡನೆ ಸಾತ್ವಿಕೆಯು ವಾರುಣಾಸ್ತ್ರವನ್ನು ಪ್ರಯೋಗಿಸಿದನು. ಈ ದಿವ್ಯಾಸ್ತ್ರಗಳೆರಡು ಒಂದಕ್ಕೊಂದು ಇದಿರಾದಾಗ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರವೆದ್ದಿತು. ಗಗನಚಾರಿಗಳಾದ ಭೂತಗಳೆಲ್ಲ ಭಯದಿಂದೋಡಿದವು. ಆಗ್ನೇಯ ವಾರುಣ ಮಂತ್ರಗಳಿಂದ ಅಭಿಮಂತ್ರಿತಗಳಾದ ಆ ಬಾಣಗಳೆರಡು ಅಂತರಿಕ್ಷದಲ್ಲಿ ಒಂದನ್ನೊಂದು ತಾಗಿ ಬರುವ ಹೊತ್ತಿಗೆ ಮಧ್ಯಾಹ್ನ ಕಾಲವು ದಾಟಿ ಸೂರ್ಯನು ಗಗನ ಮಧ್ಯವನ್ನು ಬಿಡುವ ಹೊತ್ತಾಯಿತು. ಆಗ ಯುಧಿಷ್ಠಿರ, ಭೀಮ, ನಕುಲ, ಸಹದೇವರು, ವಿರಾಟ ಕೇಕಯರು, ಮತ್ಸ್ಯ ಸಾಲ್ವ ಸೈನ್ಯಗಳು ಸಾತ್ವಿಕೆಗೆ ಬೆಂಬಲವಾಗಿ ದ್ರೋಣನನ್ನು ಎದುರಿಸುತ್ತಿದ್ದರು. ಹಾಗೆಯೇ ನಮ್ಮ ಕಡೆಯಲ್ಲಿಯೂ ಅನೇಕ ರಾಜಪುತ್ರರು ದುಶ್ಯಾಸನನನ್ನು ಮುಂದಿಟ್ಟುಕೊಂಡು ದ್ರೋಣನಿಗೆ ಬೆಂಬಲವಾಗಿ ನಿಂತರು. ಯುದ್ಧವು ಮೇಲೆ ಮೇಲೆ ಪ್ರಬಲವಾಯಿತು. ಬಾಣಗಳಿಂದಲೂ ಧೂಳಿನಿಂದಲೂ ಲೋಕವೆಲ್ಲ ಅಂಧಕಾರಮಯವಾಗಿ ಯಾವುದು ಕಣ್ಣಿಗೆ ಗೋಚರಿಸದಂತಾಯಿತು. ಈ ಕತ್ತಲೆಯಿಂದ ಯುದ್ಧದಲ್ಲಿ ಕಟ್ಟುಪಾಡೆ ಇಲ್ಲದಂತಾಗಿ ಸಿಕ್ಕಿದವರನ್ನು ಹೊಡೆಯಲಾರಂಭಿಸಿದರು. ಇದೇ ಸಮಯದಲ್ಲಿ ಕತ್ತಲಾಗಿ ಅರ್ಜುನನು ಮುಂದೆ ಮುಂದೆ ಸಾಗುತ್ತಿದ್ದನು. ಇದು 98ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.